ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ್ಗ. ಹೋಗೋಣ ಪಟ್ಟನಾಗಿ ಅಪ್ಡೇಟ್ಸ್ಗೆ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಿನ್ನೆ ವಿರಾಟ್ ಕೊಹ್ಲಿಗೆ ಫೆಲಿಸಿಟೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದ್ಬಿಟ್ಟು ಎಲ್ಲ ಹಾಳಾಗೋಗ್ಬಿಡ್ತು. ವಿರಾಟ್ ಕೊಹ್ಲಿ ಗ್ರೌಂಡ್ಗೆ ಬರೋದಕ್ಕಾಗಲಿಲ್ಲ. ಬಟ್ ಆದರೂ ಫ್ಯಾನ್ಸ್ಗಳೆಲ್ಲ ಒಂದು ವೈಟ್ ಹಾಕೊಂಡ್ಬಂದ್ಬಿಟ್ಟು ಸ್ವಲ್ಪ ಕ್ರೆಡಿಟ್ನಂತೂ ಕೊಟ್ಟರು. ಬಟ್ ಇಲ್ಲೊಂದು ಏನು ಸೀನು ಅಂತಂದರೆ, ನೆನ್ನೆ ಅದೇನೋ ಕೊಕ್ಕರೆಗಳು ಏನೋ ಗೊತ್ತಿಲ್ಲ ಗುರು, ಒಟ್ಟಲ್ಲಿ ಏನೋ ವೈಟ್ ಕಲರ್ ಅಂತ ಬರ್ಡ್ಸ್ಗಳು ಹಕ್ಕಿಗಳು ಹಾರ್ಕೊಂಬಂದು ಅಲ್ಲಿ ಸ್ಟೇಡಿಯಮಲ್ಲಿ. ಸೊ ಅದನ್ನು ನೋಡ್ಬಿಟ್ಟು ಫ್ಯಾನ್ಸ್ಗಳು ಎಲ್ಲೆಲ್ಲಿಗೋ ರಿಲೇಟ್ ಮಾಡ್ತಾರಲ್ಲ, ವಿರಾಟ್ ಕೊಹ್ಲಿಗೆ ಕ್ರೆಡಿಟ್ ಕೊಡೋಕ್ಕೆ, ವಿರಾಟ್ ಕೊಹ್ಲಿಗೆ ಫೇರ್ವೆಲ್ ಕೊಡೋದಕ್ಕೆ ಅಂತ ಇಲ್ಲಿ ಪಾರಿವಾಳಗಳು ಬಂದವೆ, ಇಲ್ಲ ಅವು ಬಂದವೆ, ಇವು ಬಂದವೆ ಅಂತ ಎಲ್ಲೆಲ್ಲಿಗೋ ಲಿಂಕ್ ಕೊಡ್ತಾವ್ರೆ ಗುರು. ಅದರಲ್ಲಿ ಹಕ್ಕಿಗಳು ಆಡ್ತಾ ಇರೋವಂಥ ಪ್ಯಾಟರ್ನ್ ಏನಿದೆ ಅದನ್ನು 18 ಥರ ಮಾಡೋದು, ವಿರಾಟ್ ಅನ್ನೋ ಥರ ಮಾಡೋದು, ಏನೇನೋ ಮಾಡ್ತಾವ್ರೆ ಇವರು. ಸೊ ಎಲ್ಲೆಲ್ಲೋ ಕನೆಕ್ಷನ್ ಕೊಡ್ತಾವ್ರೆ. ಆ ಹಕ್ಕಿಗಳೇನೋ ಪಕ್ಷಿಗಳೇನೋ ಕೇಳಿಸ್ಕೊಬಿಟ್ಟೆ ಇವನ ಅಂತಂದರೆ, ಏನ್ರ ಇವೆಲ್ಲ ನಿಮ್ಮ ಆಟಗಳು ಅಂತ ಕೇಳ್ತವೆ. ಅಪ್ಡೇಟ್ ನಂಬರ್ 2, 2011 ಪೈರು ಮತ್ತೆ ಮೀಟ್ ಆಗಿದೆ. ಅದೇ ನಮ್ಮ ಮಯಾಂಕ್ ಅಗರ್ವಾಲ್ ಜೊತೆಗೆ ಕ್ರಿಸ್ ಗೇಲ್ ಇಬ್ಬರು ಕೂಡ ಅವಾಗ ಓಪನ್ ಮಾಡಿದ್ರು ನಮ್ಮ RCBಗೆ. ಒಂದು 2-3 ವರ್ಷ ಓಪನ್ ಮಾಡಿದ್ರೆ ನಮ್ಮ RCBಗೆ ಇಬ್ಬರು ಕೂಡ. ಕ್ರಿಸ್ ಗೇಲ್ ಸುಮಾರು ವರ್ಷ ಆಡಿದ್ರು, ಮಯಾಂಕ್ ಅಗರ್ವಾಲ್ ಹಂಗೇನೆ ಹೊರಟೋಗ್ಬಿಟ್ರು ಮಧ್ಯದಲ್ಲೇ. ಸೊ ಇವಾಗ ಮತ್ತೆ ರೀಯೂನಿಯನ್ ಆಗಿದ್ದಾರೆ, 2011 ರೀಯೂನಿಯನ್ ಆಗಿದೆ. ಸೊ ಈ ರೀಯೂನಿಯನ್ ಎಲ್ಲ ನೋಡ್ತು ಅಂತಂದರೆ ನಾವು 2011 ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮತ್ತೆ ಫೈನಲ್ಸ್ಗೆ RCB ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ ಗೊತ್ತಿಲ್ಲ. ಒಟ್ಟಲ್ಲಿ ಕ್ರಿಸ್ ಗೇಲ್ ಸಪೋರ್ಟ್ ಇವಾಗ RCBಗೆ ನಿಂತ್ಕೊಂಡು ನೆನೆ ಬಂದಿದ್ರು ಮ್ಯಾಚ್ ನೋಡೋದಕ್ಕೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದ್ಬಿಟ್ಟು ಮ್ಯಾಚ್ ನೋಡದೇ ಇರೋ ಥರ ಆಯಿತು. ನೋಡೋಣ ಅಪ್ಕಮಿಂಗ್ ಮ್ಯಾಚು ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟ್ ಇದೆಯಲ್ಲ, ಅವತ್ತು ಏನಾದ್ರು ಪ್ರೆಸೆಂಟ್ ಇರ್ತಾರೋ ಕ್ರಿಸ್ ಗೇಲ್ ಅಂತ. ಅಪ್ಡೇಟ್ ನಂಬರ್ 3 ಇವಾಗ ಬರ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್, ಸಂಜು ಸ್ಯಾಮ್ಸನ್ ಅವರು ಇವಾಗ ಕ್ಲಾರಿಟಿನ ಕೊಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ ಇವಾಗ ಪರ್ಫೆಕ್ಟ್ಲಿ ಫಿಟ್ ಇದ್ರಂತೆ ಮ್ಯಾಚ್ ಆಡೋದಕ್ಕೆ. ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ RR ಅವರು ಆಡ್ತಾ ಇದ್ದಾರೆ. ಇದರಲ್ಲಿ ಇವರು ಬರ್ತಾ ಇದ್ದಾರಂತೆ ಆ್ಯಂಡ್ ಇವರೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ ಅಂತ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಮಗ. ಸೊ ರಾಜಸ್ಥಾನ್ ರಾಯಲ್ಸು ಮೇಯ್ನು ಮುಗುರ್ಚ್ಕೊಂಡು ಬೀಳೋದಕ್ಕೆ ಕಾರಣನೇ ಒಂಥರ ಸಂಜು ಸ್ಯಾಮ್ಸನ್ ಅವರ ಆಬ್ಸೆನ್ಸ್ ಅಂತ ಹೇಳ್ಬೇಕು. ಯಾಕಂದರೆ ಇನಿಷಿಯಲಿ ಒಂದು 3-4 ಮ್ಯಾಚು ರಿಯಾನ್ ಪರಾಗ್ ಅವ್ರ ಕ್ಯಾಪ್ಟನ್ಸಿ, ಆಮೇಲೆ ಮತ್ತೆ ಬಂದರು ಸಂಜು ಅವರು, ಆಮೇಲೆ ಮತ್ತೆ ರಿಯಾನ್ ಪರಾಗ್ ಅವ್ರ ಕ್ಯಾಪ್ಟನ್ಸಿ, ಇವಾಗ ಮತ್ತೆ ಇವರಿಗೆ ಕ್ಯಾಪ್ಟನ್ಸಿ. ಸೊ ನೋಡಿ, ಕ್ಯಾಪ್ಟನ್ಸಿಲೇ ಅನ್ಸರ್ಟಿನಿಟಿ ಅನ್ನೋದಿದೆ, ಜೊತೆಗೆ ಪ್ಲೇಯಿಂಗ್ 11 ಕಾಂಬಿನೇಷನ್ ಕೂಡ ಒಂಥರ ಅನ್ಸರ್ಟೈನ್ ಆಗೋಗ್ಬಿಡ್ತು. ಇವರ ಒಬ್ಬರ ಆಬ್ಸೆನ್ಸ್ ನೋಡಿ ಯಾವ ಥರ ಡಿಫ್ರೆನ್ಸ್ ಮಾಡುತ್ತೆ ಟೀಮಲ್ಲಿ ಅಂತ. ಸೊ ನೋಡೋಣ, ಸಂಜು ಸ್ಯಾಮ್ಸನ್ ಇವತ್ತು ಬರ್ತಾ ಇದ್ದಾರೆ, ಮ್ಯಾಚ್ ನೋಡಿ ಗೆಲ್ಲಿಸ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 4, ನಮ್ಮ IB ಡಿವಿಲಿಯರ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ ಕೇಸ್ RCB ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಯಿತು ಅಂದರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೂ ಒಂದಿಲ್ಲ. ಅದರಲ್ಲೂ ಏನಾದ್ರು ಫೈನಲ್ಸ್ಗೆ ಏನಾದ್ರು ಹೋಗ್ಬಿಡ್ತು ಅಂದರೆ RCB ಪಕ್ಕ ಟ್ರೋಫಿ ಹೊಡೆಯೋದಂತೂ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ ನನಗೆ. ಇನ್ ಕೇಸ್ ಏನಾದ್ರು RCB ಫೈನಲ್ಗೆ ಹೋಯ್ತು ಅಂತಂದರೆ ಅದು ಯಾವುದೇ ವೆನ್ಯೂ ಆಗಿರಲಿ, ಯಾವುದೇ ಜಾಗ ಆಗಿರಲಿ, ನಾನು ಶಾರ್ಟಾಗಿ ಅಲ್ಲಿ ಪ್ರೆಸೆಂಟ್ ಇರ್ತೀನಿ. RCB ಟ್ರೋಫಿ ಎತ್ತದ ನನ್ನ ಕಣ್ಣಾರೆ ನೋಡೋದಲ್ಲ, ನಾನು ಟ್ರೋಫಿ ಎತ್ತಿ ಹಿಡ್ಕೊಂಡು ನಿಂತ್ಕೊಬೇಕು ಗುರು. ನನಗೆ ಅವಾಗಲೇ ಸಮಾಧಾನ, ಅವಾಗಲೇ ತೃಪ್ತಿ ನನಗೆ ಅಂತ ABD ಹೇಳಿದ್ದಾರೆ. ಸೊ ಅವರು ಟ್ರೋಫಿ ಎತ್ತಾರಂತೆ ಮಗ RCB ಟೀಮ್ ಜೊತೆಗೆ. ಸೊ ಇದೊಂಥರ ಸ್ಪೆಷಲ್ ಮೊಮೆಂಟು, ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಆ್ಯಂಡ್ RCB ಫ್ಯಾನ್ಸ್ಗಳಂತೂ ಇದನ್ನು ಈಗಲೇ ವೆಯ್ಟ್ ಮಾಡ್ತಾರೆ, ABD ಬರಬೇಕು ಅಂತ. ಇನ್ಫ್ಯಾಕ್ಟ್ ಕ್ರಿಸ್ ಗೇಲ್ ಬಂದರೂ ಕೂಡ ಚೆನ್ನಾಗಿರುತ್ತೆ, ಯಾಕೆಂದರೆ ಸಿಕ್ಕಾಪಟ್ಟೆ ವರ್ಷಗಳು RCBಗೋಸ್ಕರ ಸ್ಟ್ರಗಲ್ ಮಾಡಿದ್ದಾರೆ ಇವರು, RCBಗೋಸ್ಕರ ಕಷ್ಟಪಟ್ಟಿದ್ದಾರೆ ಟ್ರೋಫಿ ಗೆಲ್ಲಬೇಕು ಅಂತ. ವಿರಾಟ್ ಕೊಹ್ಲಿ ಆಗಿರಲಿ, ಕ್ರಿಸ್ ಗೇಲ್ ಆಗಿರಲಿ, AB ಡಿವಿಲಿಯರ್ಸ್ ಆಗಿರಲಿ, ಸಿಕ್ಕಾಪಟ್ಟೆ ಬೆವರು ಸುರಿಸಿದ್ದಾರೆ. ಸೊ ಈ 3 ಜನ ಇದ್ರು ಕೂಡ ಸಾಕಾಗಿರುತ್ತೆ. ಅಪ್ಡೇಟ್ ನಂಬರ್ 5, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಇನ್ನು ಸ್ಕ್ವಾಡ್ ಅಂತೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು 25ನೇ ತಾರೀಕು ಒಳಗಡೆ ಅನೌನ್ಸ್ ಆಗ್ಬೋದು ಅಫಿಷಿಯಲ್ ಸ್ಕ್ವಾಡು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ಗೆ ಅಂತ ಅಪ್ಡೇಟ್ ಇದೆ. ಜೊತೆಗೆ ಗೌತಮ್ ಗಂಭೀರ್ ಅವರು 6ನೇ ತಾರೀಕು ಟ್ರಾವೆಲ್ ಮಾಡ್ತಾರಂತೆ ಫಸ್ಟ್ ಬ್ಯಾಚ್ ಆಫ್ ದ ಟೀಮ್ ಜೊತೆಗೆ. ಸೆಕೆಂಡ್ ಬ್ಯಾಚು ಲೇಟಾಗಿ ಹೋಗುತ್ತೆ, IPL ಎಲ್ಲ ಮುಗಿಸ್ಕೊಂಡು ಪ್ಲೇ ಆಫ್ಸ್ ಎಲ್ಲ ಆಡಿರುವಂಥ ಬ್ಯಾಚ್ ಏನಿದೆ. ಸೊ ಅದು ಸ್ವಲ್ಪ ಲೇಟಾಗಿ ಹೋಗುತ್ತೆ ಅನ್ನೋ ಥರ ಕಾಣಿಸುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಸ್ವಲ್ಪ ಕಾಮ್ ಆ್ಯಂಡ್ ಕೂಲ್ಡ್ ಆಗಿ, ಯಾಕಂದರೆ ಆಲ್ಮೋಸ್ಟ್ 20ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇರೋಂಥ ಸೀರೀಸ್ ಇದು. ಸ್ವಲ್ಪ ರೆಸ್ಟ್ ತಗೊಂಡು ಬರಲಿ ಅಂತ ಫಸ್ಟ್ ಬ್ಯಾಚು 6ನೇ ತಾರೀಕು ಟ್ರಾವೆಲ್ ಮಾಡುತ್ತಂತೆ ಮಗ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿದ್ದು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಕೊಳ್ಳಿ ಗಾಯ್ಸ್. ಬಾಯ್.